ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಟೊಮೆಟೊ ರಸಮ್ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣವಾ? ಇದು ನೋಡಿ, ಟೊಮೆಟೊ ನಾನು ಬೇಯಿಸ್ಕೊಂಡು ಆಲ್ರೆಡಿ ಕಿವುಚಿಟ್ಕೊಂಡಿದ್ದೀನಿ. ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ರಸಮ್ಗೆ ಏನೆಲ್ಲ ಬೇಕು ನೋಡ್ಕೊಂಬಿಡೋಣ. ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಣಗಿರೋ ಮೆಣಸಿನ್ಕಾಯಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಪುಡಿ ಬೇಕಿದ್ದರೂ ಹಾಕ್ಕೋಬೋದು. ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ರಸಮ್ಗೆ. ಇದು ನಾನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಮೆಣಸು, ಜೀರಿಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಪಾತ್ರೆಯಲ್ಲೇ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ಸಾಸಿವೆ ಹಾಕ್ಕೊಂಬಿಡೋಣ. ಸಾಸಿವೆ ಚಿಟಪಟ ಅಂದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಸಾಸಿವೆ ಇದಾಗಿಲ್ಲ ಅಂದರೆ ಅದು ಕಹಿ ಇರುತ್ತೆ. ಸೊ ಸಾಸಿವೆ ಹೊತ್ತು ಅದು ಚಿಟಪಟ ಅಂತ ಅಂದಮೇಲೆ ನಾವು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ನೋಡಿ, ಇದು ನೀಟಾಗಿ ಸಾಸಿವೆ ಇದಾಗಿದೆ. ಫಸ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಫ್ಲೇವರ್ ಇಳೀಲಿ ಅಂತ. ಸೊ ಅದರಿಂದನೇ ಎಲ್ಲ ನಾನು ಒಣಗಿರೋ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಅದು ನೀಟಾಗಿ ಫ್ರೈ ಆಗೋದು ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ, ಸ್ಮೆಲ್ ಬರೋದು ಗೊತ್ತಾಗುತ್ತೆ, ಎಲ್ಲನೂ ಘಾಟು ಬರುತ್ತೆ. ಸೊ ಆ ಪಾಯಿಂಟಲ್ಲಿ ನೀವು ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನೋಡಿ, ಇದನ್ನೆಲ್ಲ ನೀಟಾಗಿ ಇವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಬೆಳ್ಳುಳ್ಳಿ ಎಲ್ಲ ಅವಾಗ ಫ್ರೈ ಆಗಿದೆ ಅಂತ ಅರ್ಥ. ತೀರಾ ನೀವು ಇದನ್ನು ಬೇಡ, ಸೀದಿಸೋದು ಬೇಕಾಗಿಲ್ಲ. ನೋಡಿ ಈ ಥರ ಆಗಿದರೆ ಸಾಕು. ಸೊ ಇದಕ್ಕೆ ಇವಾಗ ನಾವು ಅವಾಗ ಬೇಯಿಸಿ ಕಿವುಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ಬಿಡ್ತಾಯಿದ್ದೀನಿ. ಅದೇ ನೀರಲ್ಲೇ ಬೇಯಿಸಿ ಅದೇ ನೀರಲ್ಲೇ ಕಿವುಚಿಟ್ಕೊಂಡಿದ್ದೀನಿ ನಾನು. ಸೊ ನೋಡಿ, ಇವಾಗ ಇದರಲ್ಲೇ ನಿಂಬೆಹಣ್ಣು ಹುಣ್ಸೆಹಣ್ಣನ್ನು ಕಿವುಚಿಬಿಟ್ಟು ನಾವು ಹಾಕ್ಕೊಳ್ತಾಯಿದ್ದೀರಿ. ಸೊ ಹುಣ್ಸೆಹಣ್ಣು ನೀರು ಎಲ್ಲ ಹಾಕ್ಕೊಬಿಡ್ತಾಯಿದ್ದೀನಿ ನೋಡಿ. ನೀರೇನು ಜಾಸ್ತಿ ಬೇಕಾಗಲ್ಲ. ನೀವು ಟೊಮೆಟೊ ಬೇಯಿಸೋಕೆ ನೀರೇನು ಇಟ್ಕೊಂಡಿರ್ತೀರ ಆ ನೀರೇ ಆಗುತ್ತೆ. ಸೊ ಅದಕ್ಕೇ ಇವಾಗ ಕೊತ್ತಂಬರಿ ಮತ್ತು ನಾನು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಜೀರಿಗೆ ಮೆಣಸು ಪೌಡ್ರು, ಸೊ ಅದನ್ನು ಒಂದು ಸ್ಪೂನು 1.5 ಸ್ಪೂನಷ್ಟು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ. ಸೊ ನೀವು ಮುಂಚೆನೇ ಮನೇಲಿ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇವೆಲ್ಲ ನಿಮಗೆ ಈಸಿ ಆಗೋಗುತ್ತೆ. ಇವಾಗ ಮಾಡಬೇಕಂದ್ರೆ ಸ್ವಲ್ಪ ಫ್ರೈ ಮಾಡಿ ನಾನು ಇದನ್ನ ಮಿಕ್ಸಿಗೆ ಹಾಕಿ ಒಂದು ಡಬ್ಬಾಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಸೊ ಅವಾಗವಾಗ ಟೈಮು ಸ್ಪೆಂಡ್ ಆಗೋಲ್ಲ ಅಂತೇಳಿ. ಸೊ ನೀವು ಆ ಥರ ಮಾಡಿನೂ ಇಟ್ಕೋಬೋದು, ಇಲ್ಲ ಅವಾಗೇ ಬೇಕಿದ್ದರೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ನೋಡಿ 5 ಮಿನಿಟ್ಸ್ ಇದನ್ನ ಬೇಯಿಸಿದ್ರೆ ನೀಟಾಗಿ ಚೆನ್ನಾಗಿರುವಂಥ ರಸಮ್ ರೆಡಿ ಆಗೋಗುತ್ತೆ ನೋಡಿ ಈ ಥರ. ವಿಡಿಯೋ ಲೈಕ್ ಆಗಿದೆ, ಲೈಕ್ ಮಾಡಿ. ಥ್ಯಾಂಕ್ ಯು.